ಸಂಘಟನೆ 28 ಸಂಘಟನೆ 28 ಚುನಾವಣೆ ಗೆಲ್ಲಬೇಕಲ್ಲ. ಅದ್ರ ಬಗ್ಗೆ ಪಕ್ಷ ಗೆಲ್ಲಬೇಕು, ಯಾವ ಹೋಗ್ಬೇಕು, ಏನೇನು ಮಾಡಬೇಕು, ಏನು ಪ್ಲಸ್ ಇದೆ ಏನು ಮೈನಸ್ ಇದೆ, ಅದನ್ನು ಮತ್ತೆ ಸರಿ ಮಾಡ್ಕೊಳ್ಳುವಂಥ ಬಗ್ಗೆ ಚರ್ಚೆ ಆಗಿದೆ. ಆ ಚರ್ಚೆ ಇನ್ನೂ ಮಾಡಿದ್ವಿ, ನಿನ್ನೂ ಮಾಡಿದ್ವಿ. ಮಾಡೋಂಗಿದ್ರೆ ಆದಷ್ಟು ಬೇಗ ಹೊಸ ಅಧ್ಯಕ್ಷನ ಇಲ್ಲ ಇದ್ದವ್ರು ಮುಂದುವರಿಸಿ, ಇಲ್ಲ ಹೊಸ ಮಾಡಿದ್ರೆ ಬೇಗ ಮಾಡಿ. ಗೊಂದಲ ಇದೆ, ಅದು ಬರೀ ಚರ್ಚೆ ಅದೇ ಆಗ್ತಾಯಿದೆ. ಯಾವುದಕ್ಕಾರು ಒಂದು ಇತಿಶ್ರೀ ಮಾಡಿ ಹೇಳಿದ್ದೀವಿ. ನೋಡೋಣ, ಇದು 25 ನಂತರ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅಧ್ಯಕ್ಷ ಜೊತೆ, CM ಜೊತೆ ಅಂತ ಹೇಳಿದ್ದಾರೆ. ಅದು ಅವ್ರಿಗೆ ಗೊತ್ತಿರಲಿಲ್ಲ. ನಾವು ಹೇಳಿದ್ವಿ ಯಾರಿಗಾರ ಮಾಡಿ ಅಥವಾ ಇದ್ದವ್ರನ್ನ ಮುಂದುವರಿಸಿ, ಅದಕ್ಕೊಂದು ಇತಿಶ್ರೀ ಆಡಬೇಕು, ಇಲ್ಲಾಂದ್ರೆ ಚೇಂಜ್ ಅಂತ ಹೇಳ್ತಾರೆ ಮುಂದುವರ್ಸಂತ ಅವ್ರಿಗೆ ಗೊಂದಲ ಇದೆ. ಯಾವ್ದಾರ ಒಂದು ಮಾಡಬೇಕು, ಫುಲ್ ಪ್ಲೇಜ್ ಅಧ್ಯಕ್ಷ ಬೇಕಂತ ನಾವು ಹಿಂದೂ ಹೇಳಿದ್ವಿ, ನಾವು ಇವತ್ತು ಕೂಡ ಅದನ್ನ ಹೇಳ್ತೀವಿ. ಯಾಕಂದರೆ ಒಂದು ಪಕ್ಷಕ್ಕೆ ದೊಡ್ಡ ಪಕ್ಷ ಇದೆ, ಸಾರಥಿ ಒಬ್ಬರು ಪರ್ಮನೆಂಟ್ ಆಗಿ ಬೇಕಿದೆ. ಯಾವ್ದು ಗೊತ್ತಿಲ್ಲ, ಅದು ಯಾರು ಇರ್ತಾರೋ ಬಿಡ್ತಾರೋ ಅದು ನಮ್ಗೆ ಗೊತ್ತಿಲ್ಲ ಈಗ. ಯಾಕಂದರೆ ಅಷ್ಟೇ, ನಾವು ಫುಲ್ ಪ್ಲೇಜ್ ಬೇಕು ಅನ್ನೋದು ಡಿಮಾಂಡ್ ಅಷ್ಟೇ ನಮ್ಮದು. ಅದು ಗೊತ್ತಿಲ್ಲ, ಅದೇನು ತ್ಯಾಗ ಮಾಡೋದು, ಅದು ಆ ವಿಷಯ ಗೊತ್ತಿಲ್ಲ. ನಾವು ಬರೀ ಅಧ್ಯಕ್ಷ ಬಗ್ಗೆ ಮಾತ್ರ ಹೇಳಿದ್ವಿ. ಮಿಕ್ಕಿದ್ದೆಲ್ಲ ಅದು ಡೆಲ್ಲಿ ಅವ್ರಿಗೆ CM ಅಧ್ಯಕ್ಷಕ್ಕೆ ಬಿಟ್ಟು ಕೊಟ್ಟಂಥ ವಿಚಾರ, ಅವರು ಚರ್ಚೆ ಮಾಡಬೇಕು. ನಾನು ಅದೇ ಹೇಳಿದೆ ಲಾಸ್ಟ್ ಟೈಮ್, ನಿಮ್ಗೆ ಈಗಾಗಲೇ ಹೇಳಿದ್ದೆ, ವೋಟ್ ತರೋರು ಅಧ್ಯಕ್ಷ ಆಗಬೇಕು, ಸುಮ್ಮನೆ ಆ ಥರ ಆಗಬಾರ್ದಂತ ಮುಂಚೆನೂ ನಾನು ಹೇಳಿದ್ದೆ. ಯಾರೋ ಅಧ್ಯಕ್ಷ ಮಾಡಿ ವೋಟ್ ತರೋರು ಆಗಬೇಕು, ಪಾಪ್ಯುಲರ್ ಇರಬೇಕು, ಮುಂದಿನ ಚುನಾವಣೆ ನಮ್ಗೆ ಅನುಕೂಲ ಆಗ್ಬೇಕಂತ ಹೇಳಿದ್ದೆ. ನಿನ್ನೆ ಕೂಡ ಅದನ್ನೇ ಹೇಳಿದ್ದೀನಿ ನಾನು ಅಷ್ಟೇ. ಇಲ್ಲ, ನಾನು ಅವಕಾಶ ಕೊಡಿ ಅಂತ ಕೇಳಿಲ್ಲ. ಸ್ವಲ್ಪ ಪಾರ್ಟಿಗೆ ಬಿಟ್ಟಂಥ ವಿಚಾರ. ಒಂದು ಮಾತು ಹೇಳಿದ್ರೆ, ಯಾರು ಪಕ್ಷಕ್ಕೆ ಇದಾಗತ್ತಾರ ಮತಗಳು ಬರತ್ತಾರ ಲೆಕ್ಕಾಚಾರ ಇಲ್ಲ. ಅಂದ್ರೆ ಇತ್ತೀಚಿನ ಚುನಾವಣೆಯಿಂದ ಅಹಿಂದ ಎಷ್ಟು ವರ್ಕೌಟ್ ಆಗಿದೆ, ಅಹಿಂದ ಸಮುದಾಯಕ್ಕೆ ಕೊಡಬೇಕು ಅನ್ನೋ ಅರ್ಥದಲ್ಲಿ ಇದೆ ಅಂತ ಕೇಳಿಲ್ಲ. ಅದನ್ನೇ ಹೇಳಿಲ್ಲ, ಯಾರೇ ತರ್ಬೋದು, ಯಾವುದೇ ಇದೇ ಜಾತಿ ಅಂತಲ್ಲ, ಅವನು ಓಟ್ ತರೋಂಥ ಶಕ್ತಿ ಇರಬೇಕು, ಅಷ್ಟು ನಮ್ಮ ಡಿಮಾಂಡ್ ಇದೆ ಅಷ್ಟೇ. ಮುಂಚೆಯಿಂದ ಇದೆ, ಈಗೂ ಇದೆ ಅಷ್ಟೇ. ಇಲ್ಲ, ಇನ್ನೂ ಬಂದಿಲ್ಲ, ಇನ್ನು ಚರ್ಚೆ ಆಗಬೇಕಿಲ್ಲ, ಅದು ಆಗಬೇಕು. ಅದು ಯಾವಾಗ ಮಾಡ್ತಾರಂತ ಚರ್ಚೆ ಪ್ರಾರಂಭ ಆಗ್ತದೆ. ಇನ್ನೂ ಚರ್ಚೆ ಇನ್ನೂ ಪ್ರಾರಂಭ ಆಗಿರಲಿಲ್ಲ. ಚರ್ಚೆ ಪ್ರಾರಂಭ ಆದ್ಮೇಲೆ ಅದ್ರ ಬಗ್ಗೆ ನಮ್ಮ ಅಭಿಪ್ರಾಯ ಹೇಳ್ಬೋದು. ಚರ್ಚೆ ಪ್ರಾರಂಭ ಆಗಿಲ್ಲ ನಾವು. ಇಲ್ಲ, ಇನ್ನು ಚರ್ಚೆ ಪ್ರಾರಂಭ ಆಗಿಲ್ಲ. ಕೆಳಮಟ್ಟದಲ್ಲಿ ಆಗಿದೆ, ಮೇಲ್ಮಟ್ಟದಲ್ಲಿ ಆಗಿಲ್ಲ. ಮೇಲ್ಮಟ್ಟ ನೀವು ಹೇಳೋದು ನಿಜ, ಅದು ಕೆಳಮಟ್ಟದಲ್ಲಿ ಚರ್ಚೆ ಇದೆ ಭಾಳಷ್ಟಿಂದ, ಮೇಲ್ಮಟ್ಟದಲ್ಲಿ ಆಗಬೇಕಷ್ಟೆ. ಇದಕ್ಕೆ ಹೈಕಮಾಂಡ್ ಹೇಳಿದ್ರೆ ಬಿಟ್ಕೊಡ್ಬೋದು, ಬಟ್ DK ಶಿವಕುಮಾರ್ ಅವರು ಇಲ್ಲ ನಾನೇ ಮುಂದುವರ್ತೀನಿ ಅನ್ನುವಂಥ ಒಂದು ಹಠಮಾರಿಯ ಧೋರಣೆಯನ್ನ ಅವರು ಅನುಸರಿಸ್ತಿದ್ದಾರೆ. ಬಿಕಾಸ್ ಅವರವರ ಸ್ಟ್ರಾಟಜಿ ಪ್ರಕಾರ, ಅವರ ಇದ್ರ ಪ್ರಕಾರ ಅವರೇ ಮುಂದುವರೆದ್ರೆ ಅಥವಾ ಅವರ ಆ ಒಂದು ಹಠನ ಮುಂದುವರಿಸಿದ್ರೆ, ಹಠ ಪ್ರಶ್ನೆ ಅಲ್ಲಿ ಇದ್ರಲ್ಲ. ಹಠ ಕೆಲಸ ಮಾಡೋರು ಬರ್ಬೇಕಷ್ಟೇ. ಹಠ ನಾನೇ ಆಗಬೇಕು ನೀನೇ ಆಗಬೇಕು ನಮ್ಮ ವಾದ ಅಲ್ಲ. ಯಾರಾದರೂ ಫುಲ್ ಟೈಮ್ ಅದಕ್ಕೆ ಸಮಯ ಕೊಡಬೇಕು, ಅಷ್ಟೇ ಡಿಮಾಂಡ್. ಅದನ್ನು ಬಿಟ್ಟರೆ ನಮ್ದೇನೇ ಇರಲಿ, ಇದ್ದವ್ರನ್ನ ಮುಂದುವರಲಿ ಅಥವಾ ಹೊಸ ಮಾಡ್ತಾರೆ ಅವ್ರಿಗೆ ಬಿಟ್ಟಿದ್ದು ವಿಚಾರ. ಅದು 2028ಕ್ಕೆ ಮತ್ತೆ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅಂತ ಆಲೋಚನೆ ಮಾಡೋದು ನೀವು ಈಗ ಅಧ್ಯಕ್ಷರಾಗಿ ಮುಖ್ಯಮಂತ್ರಿ ಆಗುವಂತ ಆಲೋಚನೆ ಮಾಡಿಲ್ವಾ ಸತೀಶ್ ಜಾರಕಿಹೊಳಿ ಅವರು? ಯಾವುದ್ರೆ ಅದೇ ಹೇಳಿದ್ರಲ್ಲ, ಅದೇ ಮುಂದಿನ ಕ್ಲೇಮ್ ಮಾಡೋ ಸಂಬಂಧ ಇದೆಲ್ಲ ಇತ್ತು. ಅದೆಲ್ಲ ಅಧ್ಯಕ್ಷರಾಗಿ ಸ್ವೀಕಾರ ಮಾಡುವ ಅಧ್ಯಕ್ಷರಾಗುವಂಥದ್ದು ಆಲೋಚನೆ ಇಲ್ಲ. ಆ ಚರ್ಚೆ ಇನ್ನೂ ಪಕ್ಷ ಮೇಲ್ಮಟ್ಟದಲ್ಲಿ ಚರ್ಚೆ ಆಗಿರಲಿಲ್ಲ. ಅಧ್ಯಕ್ಷ ಆಗಬೇಕು, ಯಾರು ಆಗಬೇಕು, ನೀವು ಆಗ್ತೀರ ಯಾರೂ ಕೇಳಿರಲಿಲ್ಲ. ಕೇಳಿದಾಗೆಲ್ಲ ಸ್ಟಾರ್ಟ್ ಆಗೋದು ಯಾರು ಆಗ್ತೀರ ಯಾರಿಲ್ಲ ಅಂತ. ಮೊನ್ನೆ KPCC ಸಭೆಯಲ್ಲಿ ನೀವು ಕೂಡ ಇದ್ದೀರಿ, ಯಾರು ಇರ್ಲಿ ಬಿಡ್ಲಿ ನಾನೇ ಅಧಿಕಾರಕ್ಕೆ ತರ್ತೇನೆ ಅನ್ನುವಂಥ ಮಾತನ್ನ DK ಶಿವಕುಮಾರ್ ಅವರು ಹೇಳಿದ್ರು ಓಪನ್ ಸಭೆಯಲ್ಲಿ. ಕಾರ್ಯಕರ್ತರ ನನ್ನ ಜೊತೆಗೆ ಇದ್ರೆ ನಾವು ನಾನು ತರ್ತೇನೆ ಅನ್ನುವಂಥದ್ದು. ಅಂದ್ರೆ 2028ವರೆಗೂ ಅವರೇ ನಾಯಕತ್ವ ವಹಿಸ್ಕೊತಾರ ಅಂತ ಸರ್? ಅದು ನಮ್ಮ ಹೈಕಮಾಂಡ್ ಬಿಟ್ಟಂತ ವಿಚಾರ. ಅವ್ರು ಇರಬೇಕಾ ಬೇರೆಯವ್ರು ಬರಬೇಕಾ ಅಂತ ಅದು ಮೇಲ್ಮಟ್ಟದಲ್ಲಿ ಚರ್ಚೆ ಆಗಬೇಕು. ಸಂಘಟನೆ ವಿಚಾರದಲ್ಲಿ ಪ್ಲಸ್ ಮೈನಸ್ ಅಂತ ಹೇಳ್ತಾ ಇದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ಏನ್ ಮೈನಸ್ ಇದೆ?
ಇರ್ತೈತೆ ಮೈನಸ್ ಇರ್ತೈತಿ, ಪ್ಲಸ್ ಒಂದು ಸರ್ಕಾರ ನಡೀತಂದ್ರೆ ಏನು ಎಲ್ಲನೂ ಸರಿ ಇರೋದಿಲ್ಲ, ಎಲ್ಲನೂ ಕೆಟ್ಟಿರೋದಿಲ್ಲ. ಸೊ ಕೆಟ್ಟಿದ್ದನ್ನು ನಾವು ಸರಿ ಮಾಡಬೇಕು, ಒಳ್ಳೇದಿದ್ದು ಒಳ್ಳೆಯದು ಜಾಸ್ತಿ ಮಾಡಬೇಕು. ಸೊ ಅದನ್ನು ಮಾಡೋಕ್ಕಂತ ಸಲಹೆಗಳನ್ನು ಕೊಟ್ಟಿದ್ದೀವಿ. ಸಂಘಟನೆ ಕೆಲಸ ನಿಂತಿದೆ ಸಂಪೂರ್ಣವಾಗಿ, ಏನು ಸರ್ಕಾರ ಬಂದ ಸಂಘಟನೆ ಕಡಿಮೆ ಆಗಿದೆ. ಎಲ್ಲರೂ ನಾವೆಲ್ಲ ಮಂತ್ರಿಗಳಾದೀವಿ, ಮಂತ್ರಿಗೆ ಸೀಮಿತ ಆದೀವಿ, ಎಲ್ಲಿ ಹೋಗ್ತಾ ಇಲ್ಲ, ನಾವು ಪಕ್ಷ ಸಂಘಟನೆ ಮಾಡ್ತಾ ಇಲ್ಲ. ಎಲ್ಲರದು, ನಮ್ಮದು ಒಬ್ಬರದ್ದು ಎಲ್ಲ ಯಾರ್ದು ಅಲ್ಲ, ಎಲ್ಲರೂ ಮುಂಚೆ ಎಲ್ಲ ನಾವು ಆ್ಯಕ್ಟಿವ್ ಆಗಿದ್ದೀವಿ ಪಕ್ಷದ ಸಂಘಟನೆಯಲ್ಲಿ. ನಾವೆಲ್ಲ ಮಂತ್ರಿ ಆದಮೇಲೆ ಇಲಾಖೆ ಕೆಲಸ ಒತ್ತಡ, ಅದು ಜಿಲ್ಲಾ ಕೆಲಸ ಅಂತ, ಸೊ ಎಲ್ಲರೂ ಬಿಜಿ ಆಗಿಬಿಟ್ಟಿದ್ವಿ. ಹಿಂಗಾಗಿ ಪಾರ್ಟಿಗೆ ಟೈಮ್ ಕೊಡೋರು ಬೇಕು ಅಷ್ಟೇ. ಈಗಲೂ ಕೂಡ 5 ಜನ ಕಾರ್ಯದರ್ಶರು ಇದ್ದಾರಲ್ಲ ಸರ್, ಅವ್ರು ಕೆಲಸ ಮಾಡ್ತಿಲ್ವಾ ಸರ್? ಮಾಡಬೇಕು, ಅವ್ರಿಗೂ ಮೇಲ್ಗಡೆ ಉಸ್ತುವಾರಿ ಅವರು ಬೇಕು, ಅವರೆಲ್ಲ ಟೀಮ್ ಮಾಡಬೇಕು, ಮಾಡ್ತಾರೆ. ಆದರೂ ಇನ್ನೂ ಹೆಚ್ಚಿನ ಪ್ರಮಾಣ ಆಗಬೇಕು. ಮತ್ತು ಹಿಂದೆ ಹೆಂಗೆ 23ರಲ್ಲಿ ನಮ್ದು ಏನೋ ಸ್ಪೀಡ್ ಇತ್ತು, ಆದಿಲ್ಲ ಅನ್ನೋದು ಅಷ್ಟೇ ವಾದ ನಮ್ಮ. ಹಾಗೆ ಬೇರೆ ಬೇಕು, 23 ಬಿಫೋರ್ ಎಲೆಕ್ಷನ್ ಹಂಗೆ ಬೇಕಷ್ಟೇ. ಬೆಳಗಾವಿಯ ರಾಜಕಾರಣ ಮತ್ತೆ ರಾಜ್ಯದ ರಾಜಕಾರಣದ ಮೇಲೆ ಪ್ರಭಾವ ಬೀಳ್ತಾ ಇದೆ. ಏನು ಬೀರ್ತಲ್ಲ, ಏನು ಅದಕ್ಕೇನು ಬೀರ್ತಾ, ಏನು ಸರ್ಕಾರ ಏನು ಮಾತಾಡಿದ್ರೆ ಅಂತೆ. ಆಲ್ರೆಡಿ ಎಲ್ಲ ರಿಪೋರ್ಟ್ ಮಾಡಿಬಿಟ್ರಲ್ಲ, ಮತ್ತೆ ಕೇಳೋದು. CLP ಸಭೆ ಆಗಿದ್ದು 10 ನಿಮಿಷನಾಗೆಲ್ಲ ಹೇಳೇ ಬಿಟ್ರೆ ಮತ್ತೆ ಈಗೇನು ಕೇಳೋದು ನೀವು? ಸಭೆಯಲ್ಲಿ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ, ಪ್ರಸ್ತಾಪ ಮಾಡಿದ್ದಾರೆ. ಆಲ್ರೆಡಿ ಟಿವಿಯಲ್ಲಿ 9 ಬಂದ್ಬಿಟ್ಟಿದ್ರಲ್ಲ, ಈಗೇನು ಹೇಳೋದೈತೆ? ನಾವು 9 ಹೇಳಿದ್ವಿ, 9 ಹೊರಗೆ ಬಂದಿದೆ, ಮತ್ತೇನು ಹೇಳೋದು? ಇನ್ನದಕ್ಕೆ ಸಭೆ ಆಗೋದು. ನಾವು ಅಲ್ಲೇ ಕೇಳಿದ್ವಿ, ನನಗೂ ಟೈಮ್ ಕೊಡಿ, ಭಾಳಷ್ಟು ಜನ ಮಾತಾಡೋದಿದ್ದಾರೆ ಕೇಳಿದ್ವಿ. ಅವ್ರು ಕೊಟ್ಟಿದ್ದಾರೆ, ಒಂದು 5-6 ಜನ ಭೇಟಿಯಾಗಿದ್ರು, ಎಲ್ಲರೂ. ನಾನು ಭೇಟಿಯಾಗಿದೆ ಅಷ್ಟೇ. ಸರ್, ಆ ಭೇಟಿ ಸಮಾಧಾನ ತಂದಿದೆಯಾ ಸರ್? ನಿಮ್ಮ ನೋವುಗಳನ್ನೆಲ್ಲ ಹೇಳ್ಕೊಂಡಿದ್ದೀರಾ, ಹೇಗೆ? ನೋಡಿ, ಒಂದೇ ಸಾರಿಗೆ ಎಲ್ಲನೂ ಸಮಸ್ಯೆ ಪರಿಹಾರ ಆಗೋಲ್ಲ. ಪಾಲಿಟಿಕ್ಸು, ರಾಜಕೀಯದ ವೇಟ್ ಮಾಡಬೇಕಾಗ್ತೈತೆ. ಕೆಲವು ತಕ್ಷಣ ಆಗ್ತದೆ. ಇದೆಲ್ಲ ಸ್ವಾಭಾವಿಕ, ಎಲ್ಲ ರಾಜಕೀಯ ಸಿಸ್ಟಮ್ನಲ್ಲಿ ಒಂದೇ ಸಾರಿ ಎಲ್ಲನೂ ಆಗೋಲ್ಲ. ಜಿಲ್ಲಾ ಕಚೇರಿ ವಿಚಾರದಲ್ಲಿ ಯಾಕೆ ಸರ್ ಅಷ್ಟು ತಿಕ್ಕಾಟ ಏನಿಲ್ಲ, ಅಲ್ಲೇ ನೀನು ಕ್ಲಿಯರ್ ಇದೆ, ಅದು ತಿಕ್ಕಾಟೇನಿಲ್ಲ. ಸೊ ನಾವು ಯಾರ್ಯಾರು ಮಾಡಿದ್ರೆ ಅವ್ರಿಗೆ ಶ್ರೇಯಸ್ ಹೋಗ್ಬೇಕು ಅಂತ ನಾವು ಹೇಳಿದ್ವಿ ಅಷ್ಟೇ, ಅದನ್ನು ಹೇಳಿ ಅಂತ ಹೇಳಿದ್ವಿ. ವೈಯಕ್ತಿಕವಾಗಿ ಖರ್ಚು ಮಾಡಿದ್ವಿ ಸರ್? ಸುಮಾರು ಖರ್ಚಾಗಿದೆ, ನಮ್ಮದು ಪಾತ್ರ ಹೆಚ್ಚಿದೆ, ಎಲ್ಲಕ್ಕಿಂತ ಹೆಚ್ಚಿದೆ. ನೆಕ್ಸ್ಟ್ ರಮೇಶ್ ಜಾರಕಿಹೊಳಿದಿದೆ, ನೆಕ್ಸ್ಟ್ ಬೇರೆ ಅವ್ರದ್ದು ಎಲ್ಲರದು ಕೂಡಿ ಇದೆ, ಹಿಂಗಿದೆ, ಎಲ್ಲರೂ ಮಾಡಿದ್ದಾರೆ. ನಮ್ಮ MLAಗಳು ಕೊಟ್ಟಿದ್ರು, ಮಾಜಿ MLAಗಳು ಕೊಟ್ಟಿದ್ದಾರೆ, ಎಲ್ಲರೂ ಅದು ಕೊಟ್ಟಾರೆ. ಅವ್ರ ಹೆಸರು ಯಾರ್ದು ಬರೋಲ್ಲ. ನೀವೆಲ್ಲ ಖರ್ಚು ಮಾಡಿದ್ರು ಕ್ರೆಡಿಟ್ ಒಬ್ಬರು ತಗೊಂಡು ಕೊಟ್ಟಿದ್ರು. ಅದನ್ನೇ ಅಧ್ಯಕ್ಷ ಹೇಳಿದ್ವಿ ನಾವು, ಅದನ್ನೇ ಅವ್ರಿಗೆ ಅಧ್ಯಕ್ಷ ಹೇಳಿದ್ವಿ. ಎಲ್ಲರದು ಅಲ್ಲ ಸರ್, ಅದನ್ನು ಬೇಕಂತ ಮರೆಮಾಚ್ತಾ ಇದ್ದಾರಾ ಅಥವಾ ಒಬ್ಬರಿಗೆ ಕ್ರೆಡಿಟ್ ಕೊಡೋ ಕೆಲಸ ಆಗ್ತದೆ? ಅದು ಗೊತ್ತಿಲ್ಲ, ಅದನ್ನು ಅವ್ರನ್ನ ಕೇಳಿ ನಾವತ್ತು ಹೇಳಿದ್ವಿ. ನೋಡಿ, ಹಿಂಗೆ ಸರಿ ಅಲ್ಲಿದು, ಎಲ್ಲರೂ ಮಾಡಿದಾರೆ, ಬೇರೆ ಅವ್ರಿದ್ದಾರೆ, ಸಾಕಷ್ಟು ದುಡ್ಡು ಹಾಕಿದ್ದಾರೆ, ಎಲ್ಲರದ್ದು ಹೆಸರು ಬರಬೇಕು ಅಂತ ಹೇಳಿದ್ದು ಅಷ್ಟೇ. ಸಜೆಷನ್ ಕೊಟ್ಟಿದ್ವಿ ನಾವು, ಸಲಹೆ ಅವ್ರಿಗೆ. ಸ್ವೀಕಾರ ಮಾಡೋದು ಸಲಹೆ ಸ್ವೀಕಾರ ಮಾಡೋದು ನಿಮ್ಮ ಮುಖಾಂತರ ಸ್ವೀಕಾರ ಆತಲ್ಲ ಎಲ್ಲ ಕಡೆ. ಸರ್, ಕೆಲವರು ಪಾರ್ಟಿನ ಬುಲ್ಡೋಸ್ ಮಾಡ್ತಿದ್ದಾರೆ ಅನ್ನೋದು ಹೈಕಮಾಂಡ್ ಗಮನದಲ್ಲಿದೆ. ಅದನ್ನೇ ಅವ್ರು ಸುರ್ಜೇವಾಲಾ ಅವರು ಹೇಳಿದ್ರು, ಬುಲ್ಡೋಸ್ ಮಾಡಬೇಡಿ ಅಂತ. ಈ ಹುಡುಕಾಟದ ವಿಚಾರದಲ್ಲಿ ಕೂಡ ಹಂಗೆ ಅನ್ಸುತ್ತೆ ಸರ್? ಅದು ಯಾವ ಚರ್ಚೆ ಆಗಿಲ್ಲ ಆ ಬಗ್ಗೆ, ಯಾವ ಚರ್ಚೆ ಅದೇನು ಓಪನ್ ಆಗಿ ಹೇಳಿದಾರಲ್ಲ, ಪಕ್ಷದ ಇರೋದು ಯಾರು ಮಾಡಬೇಡ ಅಂತ ಹೇಳಿದ್ದಾರೆ. ಓಪನ್ ಆಗಿ ಸುರ್ಜೇವಾಲಾ ಅವ್ರು ಹೇಳಿದ್ದಾರೆ, ಪಕ್ಷ ಮುಖ್ಯ, ಪಕ್ಷನ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಅದನ್ನೆಲ್ಲ ನಾವು ಮಾಡ್ತಾಯಿದ್ದೆ. ಪಕ್ಷದ ವಿರೋಧವಾಗಿ ಯಾರು ಮಾಡ್ತಾ ಇಲ್ಲ. ಇದಿಂದು ಪಾರ್ಟಿಯಲ್ಲಿ ನಮ್ಮ ಕೆಲವು ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ವಿ ಅಷ್ಟೇ ಹೊರತಾಗಿ ಪಕ್ಷದ ವಿರೋಧ ಯಾರು ಮಾಡ್ತಾ ಇಲ್ಲ. ಬೆಳಗಾವಿದು ಹಿಂದೆ PLD ಬ್ಯಾಂಕ್ ವಿಚಾರದಲ್ಲೂ ಕೂಡ ಏನೇನಾಯ್ತು ಅಂತ ಎಲ್ಲರಿಗೂ ಗೊತ್ತಿದೆ ಸರ್. ಅದು ಸರ್ಕಾರ ಅನ್ನೋದು ಕಾರಣ ಆಯ್ತು. ಈಗ ಮತ್ತೆ ಏನಾದರೂ ಕಿಡಿ ಹತ್ಕೊಳ್ತಾ ಇದೆಯಾ ಅಂತ ಸರ್ ಈ ವಿಚಾರದಲ್ಲಿ? ಇಲ್ಲ, ಆ ಥರ ಏನಿಲ್ಲ. ಯಾಕೆಂದ್ರೆ ನೀವು ಪದೇ ದಲಿತ ಸಮುದಾಯದ ಸಚಿವರು ಸಭೆ ಸೇರ್ತಾ ಇದ್ದೀರಿ, ಅದಕ್ಕೆ DK ಶಿವಕುಮಾರ್ ಈ ಕಡೆಗೆ ಹೆಬ್ಬಾಳ್ಕರ್ ಅವ್ರಿಗೆ ಎತ್ಬಿಟ್ರ ಅಂತ? ಇಲ್ಲ, ಅದು ಆ ಲಿಂಕ್ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಅದು ಬೇರೆ ಯಾವುದು ಹಳೆ ಕೇಸು, ಈ ಬಿಲ್ಡಿಂಗ್ ಕಟ್ಟಿದ್ದು, ಇದು ವಿಚಾರ ಬೇರೆ. ಇದಕ್ಕೆ ಅದಕ್ಕೂ ಲಿಂಕ್ ಮತ್ತೆ ವಿಚಾರ ಅಂತಲ್ಲ ಸರ್, ಈ ಕಳೆದ ಒಂದೂವರೆ ವರ್ಷದಿಂದ ಸಾಕಷ್ಟು ತಿಕ್ಕಾಟ ಅಧಿಕಾರಿಗಳ ವರ್ಗಾವಣೆ ಇರ್ಬೋದು. ಅದೇ ಹೇಳಿದ್ರೆ ತಿಕ್ಕಾಟ ಇದ್ದೇ ಇರೋದು, ಅದೇ ಪ್ರಶ್ನೆ ಇಲ್ಲ, ಅದೇನು ಹೊಸದಲ್ಲ. ಹೇಳಿದ್ರಲ್ಲ, ತಿಕ್ಕಾಟ ಇದ್ದೇ ಇರ್ತೈತೆ, ಅಂತ ಸರಿ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ತಿಕ್ಕಾಟ ಅಂದ್ರೆ ಅದೇನು ಭಾಳ ದೀರ್ಘ ಹೋಗುವಂಥ ಅವಶ್ಯಕತೆ ಇಲ್ಲ. ಒಂದು ಸರಿ ಅವ್ರ ಮಾತು ನಾವು ಕೇಳಬೇಕಾದ್ರೆ ನಮ್ಮ ಮಾತು ಅವ್ರು ಕೇಳಬೇಕಾಗತ್ತೆ. ಅದೇನು ಆ ರೀತಿ ನಮ್ಮಲ್ಲೇ ನಾವು ವೈಮಾನಿಸಿಲ್ಲ, ಎಲ್ಲ ಒಂದೇ ಇದ್ದೀವಿ ನಾವು, ಜಿಲ್ಲೆಯವರು. ಪೂರ್ಣ ಪ್ರಮಾಣದ ಅಧ್ಯಕ್ಷರು ಬೇಕು ಅನ್ನೋ ತಮ್ಮ ಅಭಿಪ್ರಾಯಕ್ಕೆ ಉಳಿದವರು ಸಾಥಿದ್ದಾರೆ ಸರ್? ಅಂದ್ರೆ ಬೇರೆ ಹಿರಿಯರಿಗೂ ಇದೇ ಅಭಿಪ್ರಾಯ? ಎಲ್ಲರ ಅಭಿಪ್ರಾಯ ಇದೆ, ಎಲ್ಲರದು ಇದೆ. ನಮ್ಮಲ್ಲಿ
ಚುನಾವಣೆ ಆದಮ್ಯಾಗ ಪಾರ್ಲಿಮೆಂಟ್ ಆದಮೇಲೆ ಬಿಟ್ಟುಕೊಡ್ಬೇಕಂತ ಒಂದು ನೋಟ್ ಕೂಡ ಇದೆ, ರೆಸೊಲ್ಯೂಷನ್ ಆಗಿದೆ. ಕೆ ಸಿ ವೇಣುಗೋಪಾಲ್ ಅವ್ರ ನೋಟ ಇದೆ, ರೈಟಿಂಗ್ನಲ್ಲಿದೆ ಅದು, ಆಫ್ಟರ್ MP ಎಲೆಕ್ಷನ್ ಆದ್ಮ್ಯಾಗ ಅಂತ. ಸೊ ಆದಷ್ಟು ನೀವು ಅದನ್ನು ಬರೆದ ಮ್ಯಾಗೆ ಇಲ್ಲ ಇದ್ದಾರ ಇಲ್ಲ ಇವರ ಥರ ಒಂದು ಹೇಳಿ ಕ್ಲೋಸ್ ಆಗುತ್ತೆ. ಇಲ್ಲ ಯಾರಿಗಾರ ಮಾಡ್ತಿದ್ರೆ ಯಾರನ್ನೆಲ್ಲ ಕೂಡಿಸಿ ಚರ್ಚೆ ಮಾಡಿ ಎಲ್ಲರ ಸಮ್ಮುಖದಲ್ಲಿ ಮಾಡಿ ಅನ್ನೋದು ನಮ್ಮ ಸಲಹೆ ಅಷ್ಟೇ. ಒಂದು ಯಾವ ಭಾಗದಲ್ಲಿ ಕೊಡ್ಬೇಕು ಅಂತ ಹೇಳ್ತೀರಿ ಸರ್? ಹಂಗೇನಿಲ್ಲ, ಯಾವ ಭಾಗಿಲ್ಲ, ಸಮರ್ಥ ಇರಬೇಕು, ಅವರನ್ನು ಪಾಪ್ಯುಲರ್ ಇರಬೇಕು ಅಷ್ಟೇ. ಸುರ್ಜೇವಾಲ ಅವರು ಹೇಳ್ತಾರೆ ಒನ್ ಮ್ಯಾನ್ ಒನ್ ಪೋಸ್ಟ್ ನಿರ್ಣಯ ತಗೊಂಡಿದ್ದು ಹೌದು, ಆದ್ರೆ ಕೆಲವೊಂದು ಪ್ರಕರಣಗಳಲ್ಲಿ ಕೆಲವೊಂದು ವಿಚಾರಗಳಲ್ಲಿ ಇದು ಮಾಡ್ಬೇಕು. ನಾನು ಹೇಳಿದ್ರೆ ನಿನ್ನೇನು ಮಾಡಿ ನಾನು ಹೇಳಿದೆ, ನನಗೂ ಯಾರು ಕೇಳಿದ್ರಲ್ಲ, ಅವನಿಗೆ ಕೆಪಾಸಿಟಿ ಸಾಮರ್ಥ್ಯ ಇದ್ದರೆ 2 ಕೊಡ್ಬೋದು, 3 ಕೊಡ್ಬೋದು. ಹಿಂಗೇನು ರೆಸ್ಟ್ರಿಕ್ಟ್ ಮಾಡೋದು ಅವಶ್ಯಕತೆ ಇಲ್ಲ. ಕೆಲವು ಸಾರಿ ಎಕ್ಸಾಮ್ಷನ್ ಕೊಡಬೇಕಾಗ್ತೈತೆ, ಕೊಡ್ಬೋದು ಅವ್ನ ಕೆಪಾಸಿಟಿ ಇದೆ. ತಾವು KPCC ಅಧ್ಯಕ್ಷರಾಗಬೇಕು ಅಂತ ಹೇಳಿ ಸುಮಾರು 50 ಜನ ಶಾಸಕರು ಒತ್ತಾಯ ಮಾಡಿದ್ದಾರೆ. ಕೆಲವರು ಹೇಳ್ತಾರೆ ನ್ಯಾಚುರಲ್ ಆಗಿ ನೀವು ಆಗ್ಬೇಕು, ಕೈಯಿಂದ ವರ್ಗದಿಂದ ಬರಬೇಕಾಗುತ್ತಂತ ಹೇಳ್ತಾರೆ ನ್ಯಾಚುರಲ್ ಆಗಿ. ಸೊ ಎಲ್ಲರ ಮುಂದೆ ಹೇಳಿದರೆ ಬಹುಶಃ ನಿಮ್ಮ ಮುಂದೆ ಚರ್ಚೆ ಆಗಿರ್ತದೆ, ಎಲ್ಲರ ಮುಂದೆ ಹೇಳಿ ಹೇಳ್ತಾರೆ ನಾವು ಶಾಸಕರು. ಸೊ ಅಂತಿಮ ಅದಿನ್ನೂ ಓಪನ್ ಆಗಿಲ್ಲಲ್ಲ. ಜಿಲ್ಲೆಗೆ ಹೋದಂತ ಸಂದರ್ಭದಲ್ಲಿ ಎಲ್ಲ ಶಾಸಕರನ್ನ ಮಾತನಾಡಿಸುವಂಥದ್ದು, ಸಭೆಗಳು ಮಾಡುವಂಥದ್ದು ಎಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಅನ್ನೋಂಥ ಚರ್ಚೆ. ಮತ್ತು ಹೋದಾಗ ಅಲ್ಲಿ ಶಾಸಕರು ಬರಲೇಬೇಕು, ಮೀಟಿಂಗ್ ಮಾಡಲೇಬೇಕಲ್ಲ, ಅದೇನು ಪ್ರಶ್ನೆ ಇಲ್ಲ. ಆ ಜಿಲ್ಲೆಗೆ ಹೋದಾಗ 5-6 ಜನ MLA ಇದ್ದೇ ಇರ್ತಾರೆ, MLA ಬರ್ತಾರೆ. ನಮ್ಮ ಇಲಾಖೆ ಮುಖ್ಯವಾಗಿರ್ತದೆ, ರಸ್ತೆ ಎಲ್ಲದಕ್ಕೂ ಸಂಬಂಧಪಟ್ಟದ್ದು. ಸೊ ಬರ್ತಾರೆ, ಕೇಳ್ತಾರೆ. ಮತ್ತು ನಾವು ಎಲ್ಲ ಜಿಲ್ಲೆಗೆ ಹೋಗ್ತೀವಿ, ಮತ್ತೆ ಅದೇ ಆಗಬಾರ್ದು. ಅದಕ್ಕೆ ಹೇಳ್ತಾ ಇರೋದು ಸರ್, ಸಂಘಟನೆ ಚೆನ್ನಾಗಿದೆ, ನೀವೇ ಆಗ್ತಾ ಇದ್ದೀರಾ ಅಂತ. ಅದಿನ್ನು ಚರ್ಚೆನೇ ಸ್ಟಾರ್ಟ್ ಆಗಿಲ್ಲ. ಎಲ್ಲಿ ಯಾರ ಮುಂದೆ ಹೇಳೋರು ನಾ ಆಗ್ತೀವಿ ಅಂತ ಯಾರಿಗೆ ಹೇಳೋಲ್ಲ. 2028 ಈಗಲೇ ಪ್ಲಾಟ್ಫಾರ್ಮ್ ರೆಡಿ ಮಾಡ್ತಾ ಇದ್ದೀರಿ. ಚರ್ಚೆ ಆಗಿಲ್ಲ, ಆದ್ಮೇಲೆ ನೋಡೋಣ. CM DCM ಕುಂತು ಚರ್ಚೆ ಮಾಡಬೇಕಲ್ಲ, ಅದು ಯಾರು ಆಗೋರು ಅಂತ ಕೇಳಬೇಕು. ಅವರು ಯಾರು ಆಗ್ತೀರ ಅಂತ ಕೇಳಿದಾಗ ಚರ್ಚೆ ಪ್ರಾರಂಭ ಆಗುತ್ತೆ. ಇನ್ನು ಕೇಳಿಲ್ದ ನಾವು ಹೆಂಗೆ ಹೇಳೋರು ಏನಪ್ಪ. DK ಶಿವಕುಮಾರ್ ಅವರು ಸರ್, ಇಲ್ಲ ನಾನೇ ಮುಂದುವರಿತೀನಿ ಅನ್ನೋ ಆಗ್ರಹವನ್ನ ಹೈಕಮಾಂಡ್ಗೆ ಕನ್ವಿನ್ಸ್ ಮಾಡಿದ್ದಾರೆ, ತಾವುಗಳು ಕನ್ವಿನ್ಸ್ ಆಗ್ತಾರೆ. ಅಲ್ಲ ಅದಕ್ಕೆ ಹೇಳಿದೆ, ಇತಿಶ್ರೀ ಆಗ್ಬೇಕು. ಅವ್ರಾರು ಮುಂದುವರಿತಾರೆ, ಯಾರು ಹೊಸಾಗಿ ಮಾಡ್ತಾರೆ ಆಗ್ಬೇಕಲ್ಲ. ಇಲ್ಲ ದಿವಸ ಚರ್ಚೆ, ಅವರು ಯಾವ ಅಧ್ಯಕ್ಷ ಬದಲಾವಣೆ, ಯಾವ್ದು ಬದಲಾವಣೆ ದಿವಸ ಅದನ್ನೇ ಚರ್ಚೆ ರೀ. ಎಸ್ ಅವರೇ ಮುಂದುವರಿತಾರೆ ಅಂತ ಹೇಳಿದ್ರೆ ಮುಗಿದೋಯ್ತು, ಕ್ಲೋಸ್ ಆಯ್ತು ಮ್ಯಾಟ್ರು. ಇಲ್ಲ ಹೈಕಮಾಂಡ್ ಕ್ಲಿಯರ್ ಆಗಿ ಹೇಳ್ಬೇಕು, ಹೈಕಮಾಂಡ್ ಕ್ಲಿಯರಾಗಿ ಹೇಳ್ಬೇಕಿಲ್ಲ. ಯಾಕಂದರೆ ಅವ್ರದ್ದೇ ಒಂದು ನೋಟ್ ಇದೆ, MP ಎಲೆಕ್ಷನ್ ಆದ್ಮೇಲೆ ಚೇಂಜ್ ಮಾಡಿದೆ ಅಂತ. ಅದೇ ಗೊಂದಲ ಸರ್ ಅಷ್ಟೇ ಅದು. ಯಾಕಂದ್ರೆ ಆಲ್ರೆಡಿ ಆಗಿ ಎಲೆಕ್ಷನ್ ಎಷ್ಟು 6 ಮಂತ್ ಆಯ್ತು ಈಗ. ಅದೇ ಪ್ರಶ್ನೆಗೆ ಸಮಸ್ಯೆ ಆಗಿದ್ದು. ಸಂಘಟನೆ ಆಕ್ಟಿವ್ ಆಗಿಲ್ಲ, ಕಡೆ ಬಂದಿದೆ ಅಂತಿಲ್ಲ, ಇದು ಬದಲಾವಣೆ ಆಗಬೇಕು ಅಂತ ಒಪಿನಿಯನ್ ಅಥವಾ ಇರಬೇಕು ಅಂತ? ಯಾವುದ್ರೆ ಪಾರ್ಟಿ ಸಂಘಟನೆ ವಿಚಾರದಲ್ಲಿ ಒಂದಷ್ಟು ಇನ್ನೂ ಬೇರೆ ಚೇಂಜ್ ಆಗಬೇಕು ಅಂತ ಹೇಳ್ತೀವಿ. ಈಗ ಅಧ್ಯಕ್ಷರು ಹಾಲಿ ಮುಂದುವರಿಬೇಕು ಅನ್ಸುತ್ತಾ ಅಥವಾ ಬದಲಾವಣೆ ಆಗಬೇಕು ಅನ್ಸುತ್ತೆ? ಅದು ನಮಗಲ್ಲ, ಅದು ಎಲ್ಲರೂ ಅಭಿಪ್ರಾಯ ತೊಗೋಬೇಕು, ಹೈಕಮಾಂಡ್ ನಿರ್ಧಾರ ಮಾಡಬೇಕು. ಯಾರು ಅವ್ರನ್ನೇ ಮುಂದುವರಿಸ್ಬೇಕಾ ಬೇರೆಯವ್ರು ಮಾಡಬೇಕು ಅನ್ನೋ ಈಗಲೇ ಹೇಳಿದ್ದೆ. ನಮಗೆ ಸಹ ನಾನು ಒಬ್ಬತ್ರಾಗ ಮೆಂಬರ್ ಅಷ್ಟೇ. ಸುಮಾರು ಜನ 140 ಜನ ನಮ್ಮ ಶಾಸಕರಿದ್ದಾರೆ. ಎಲ್ಲರ ಅಭಿಪ್ರಾಯ ಮೇಲೆ ಅದು ನಿರ್ಧಾರ. ಅಂತಿಮವಾಗಿ ಹೈಕಮಾಂಡ್ ಅವರು ತೀರ್ಮಾನ ಮಾಡಬೇಕು. ಒಂದು ಇತಿಶ್ರೀ ಆಡ್ಬೇಕಂತ ನಮ್ಮ ಅದು. ಇಲ್ಲ ದಿವಸ ಗೊಂದಲ ಎಲ್ಲಿ ಹೋದಲ್ಲೆಲ್ಲ ಅದೇ ಪ್ರಶ್ನೆ ಕೇಳ್ತಾರೆ, ನಾವು ಅದನ್ನೇ ಹೇಳ್ತೀವಿ, ಅದೇ ಚರ್ಚೆ ಆಗ್ತಾ ಹಂಗೆ ಹೋಗ್ತಾ ಇದೆ. ಶಾಸಕರ ಒಟ್ಟು ಅಭಿಪ್ರಾಯ ಸಂಗ್ರಹಿಸಬೇಕು ಅಂತ KPCC ನ್ಯಾಚುರಲ್ ಆಗಿ ಎಲ್ಲರೂ ಕರೆದು ಕೇಳ್ಬೇಕು. CM ಅವರು DCM ಅವರು ಕರೆದು ಕೇಳಬೇಕೆಲ್ಲ ಶಾಸಕರನ್ನು. ನೆಕ್ಸ್ಟ್ ಯಾವಾಗ ಮೀಟಿಂಗ್ ಸೇರ್ತೀವಿ ಸರ್? ನಿಮ್ದು ಸರ್ ನಿಮ್ದು ಊಟ ಅದಕ್ಕೆ ಪರ್ಮಿಷನ್ ಕೇಳಿದ್ರೆ ಸರ್ ಮತ್ತೆ ಚೇರ್ಮನ್ ಬೇರೆ ಆದವ್ರಲ್ಲ, ಅದನ್ನೇ ಹೇಳೇನು ಅವ್ರು ಕೇಳ್ಬೇಕು, ನಾ ಎಲ್ಲಿ ಕೇಳಬೇಕು. ಚೇರ್ಮನ್ ಬೇರೆ ನಾವು ಮೆಂಬರ್ ಅಷ್ಟೇ. ಅದಕ್ಕೆ ಚೇರ್ಮನ್ ಅವರು ಒಬ್ಬರ ಕಡೆ ಇಲ್ಲ ಇವತ್ತು, ಹಾಗೇನಿಲ್ಲ, ಎಲ್ಲ ಒಟ್ಟಿಗೆ ಸೇರಿದ್ರೆ ನೀವು ನೋಡ ಅವ್ರ ಅವರು ಮೀಟಿಂಗ್ ಹೋಸ್ಟ್ ಮಾಡಿದಾರೆ, ಅವರು ಊಟ ಅರೇಂಜ್ ಮಾಡಿದಾರೆ ಅವರು. ಈಗ ನಾವ್ ಹೆಂಗ್ ಅದೇ ಮಧ್ಯಸ್ಥಿ ವಹಿಸ್ಬೇಕು ನಮ್ಮೂರು. ಅದಕ್ಕೆ ಬೇಸ್ ಹಾಕಿದವ್ರು ನೀವು ಊಟ ಹಾಕಿ ಕಳಿಸಿದ್ರಿ ಪಾಪ, ಅವ್ರು ನಾನು ಮಾಡ್ಬಿಟ್ಟು ಇದೇನು ಚರ್ಚೆ ಆಗಿಲ್ಲ. ಮುಂದೂಡಿದ್ರ ಬಗ್ಗೆ ಏನಾದ್ರು ಕೇಳಿದ್ರು? ಯಾವ್ದ್ರೆ ಸಮುದಾಯ ಸಭೆ ಮುಂದೂಡಿಕೆ ಮಾಡಿ ಅಂತ ಡೈರೆಕ್ಟ್ ಮಾಡಿದ್ರು? ಇಲ್ಲ, ನಾ ಕೇಳಿಲ್ಲ. ನನಗೆ ಸಂಬಂಧಪಟ್ಟದ್ದು ಬರ್ಬೋದು. ನಾ ಏನು ಕೇಳಿರೋದು ನಾವು ಅಷ್ಟು ಮಾಡಿಲ್ಲ. ಈಗ ನಾವು ಕೇಳೋದು
ಅದಕ್ಕೆ ಅವರು ಹೋಮ್ ಮಿನಿಸ್ಟರ್ ಕೇಳ್ತಾರ ಅಂತ ನಾ ಹೇಳಿದ್ದೆ, ಅದಕ್ಕೆ ಅವ್ರು ಕೇಳಬೇಕು. ಈಗ ರಾಜಣ್ಣ ಅವರು ಶ್ರೀಲಂಕಾ ಪ್ರವಾಸದಿಂದ ವಾಪಸ್ ಆದ ನಂತರ ನಾವು ಆಟ ಶುರು ಮಾಡ್ತೀವಿ ಅಂತ ಹೇಳಿ ಹೋಗ್ಯವ್ರು. ಆಟ ನಮ್ಗೆ ಕ್ರಿಕೆಟ್ ಆಡ್ತಿರ್ಬೇಕು ಅವರು. ಏನಕ್ಕೆ ನಾವು ನಿನ್ನ ನೋಡಿರ್ಬೇಕು ಅವ್ರು ಏನಾರ ಕ್ರಿಕೆಟ್ ಆಡೋದು. ಪ್ಲೇಯರ್ಸ್ ಎಲ್ಲ ಕ್ರಿಕೆಟ್ ಆಡೋಣ ತಿಳ್ಬೇಕು. ನೀವೇನು ರಾಜಕೀಯ ಆಟ ಅಂತ ನೀವು ಹೇಳ್ತೀರಿ, ನಾವು ಕ್ರಿಕೆಟ್ ಆಡ್ತಿರ್ಬೇಕು, ಆ ಆಟ ಆಡೋಣ ತಿಳಿರ್ಬೋದು ಅಷ್ಟೇ. ನಾವು ಕ್ರಿಕೆಟ್ ಆಡ್ತಿರಲ್ಲ, ಮುಂಚಿಂದ ಆಡ್ತೀವಿ ಕಾಲೇಜಿಂದ ದಿನಗಳಿಂದ. ಈಗ ಅವಕಾಶ ಸಿಕ್ತು, ನಿನ್ನ ಹೋಗಿದ್ದೀವಿ. ಸರ್ ಡೆಲ್ಲಿಗೆ ಹೋಗೋದು ಏನಾದ್ರು ಇದೆಯಾ ಸರ್? ವೈಷ್ಣವ್ ಭೇಟಿ ಆಗೋದು ಪರಮೇಶ್ವರ್ ಅವರು ಹೋಗ್ತೀವಿ ನಾವು ಅಂತ. ಇಲ್ಲ, ನಮ್ದೇನು ಡೆಲ್ಲಿಗೆ ಹೋಗೋದಿಲ್ಲ. ಹೋದರೂ ಬೇರೆ ಕೆಲಸಕ್ಕೆ ಹೋಗ್ತೀವಿ. ನಮ್ಮದೇನು ಇದಕ್ಕೆ ರಾಜಕೀಯ ಅಂತೇನಿಲ್ಲ, ಹೋಗ್ಬೇಕು. ಯಾಕಂದ್ರೆ ನಮ್ಮ ಕರ್ನಾಟಕ ಭವನ ರೆಡಿ ಆಗಿದೆ, ಅದು ಓಪನಿಂಗ್ ಮಾಡಬೇಕಿದೆ. ಅದು ಅಂತಿಮವಾಗಿ ಒಂದು ಸಲ ನೋಡ್ಲಿಕ್ಕೆ ಹೋಗ್ತಾ ಇದ್ವಿ. ನಾಳೆ ಕ್ಯಾಬಿನೆಟ್ಗೆ ಜಾತಿ ಜನಗಣತಿ ವರದಿ ಬರ್ತಾ ಇದೆ ಸರ್. ಬರ್ತದೆ ನಾಳೆ ಬಂದ ಮೇಲೆ ಗೊತ್ತಿಲ್ಲ, ಅದೇನು ನೋಡ್ಬೇಕಲ್ಲ, ನಾವು ನೋಡೇ ಇಲ್ಲ ಅದನ್ನ. ಮುಚ್ಚಿದ ಲಕೋಟೆ ತೆರೆಯೋದು ಅಂತ ಮಾತ್ರ ಇದೆ. ತೆರೆದು ಮತ್ತೆ ವಾಪಸ್ ಕಳಿಸ್ತೀರಾ? ಏನೇನು ನೋಡ್ಬೇಕಲ್ಲ ನಾಳೆ ಕ್ಯಾಬಿನೆಟ್. ಆಗ್ರಹಿಸ್ತೀರಾ ಸರ್ ಕ್ಯಾಬಿನೆಟು ಡಿಸಿಷನ್ ಏನಾಯ್ತು ಗೊತ್ತಿಲ್ಲ. ಏನು ಎಲ್ಲರೂ ಅಭಿಪ್ರಾಯ ಆಗಬೇಕಲ್ಲ. ನಮ್ಮ ಅಭಿಪ್ರಾಯ ಒಬ್ಬರದೇ ಅಲ್ಲ, ಎಲ್ಲರದ್ದು ಆಗಬೇಕು. ರೈತ ಸಂಘದವರು ಅದನ್ನೇನಾರ ಇಂಪ್ಲಿಮೆಂಟ್ ಮಾಡಿದ್ರೆ ಹೋರಾಟ ಮಾಡ್ತೀವಿ ಅನ್ನೋಂಥ ಮಾತುಗಳನ್ನ ಆಡ್ತಾರೆ. ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸ್ಟೇಜ್ ಇದೆ. ನಾಳೆ ನಾವು ಓಪನ್ ಆದ ತಕ್ಷಣ ಅದು ಇಂಪ್ಲಿಮೆಂಟ್ ಆಗೋಲ್ಲ. ಇಂಥ ಎಷ್ಟು ವರದಿಗಳು ಕ್ಯಾಬಿನೆಟ್ಗೆ ಬಂದಿದ್ದಾರೆ, ಹಂಗೆ ಇದೆ. 30 ವರ್ಷದಿಂದ ಹಂಗೆ ಎಷ್ಟು ಬಿದ್ದಿದ್ದಾರೆ. ಸೊ ಇಂಥ ಭಾಳಷ್ಟು ಹಾಗೆ ಬಂದಿದೆ, ಚರ್ಚೆ ಆಗಿದೆ, ಅಲ್ಲೇ ಕೂತಿದೆ. ಇದು ಕೂಡ ನಾಳೆ ಜಸ್ಟ್ ಬರೋದಷ್ಟೇ. ಬಂದಾಗಿಂದ ಭಾಳ ಹಂತ ಇದೆ, ಅದಕ್ಕೆ ಹಂತವಾಗಿದೆ. ಮೊದಲ ಆಗಲಿ ಟೈಮ್ ತೊಗೊಳ್ತಿದ್ರೆ. ನಿಮ್ದೆಲ್ಲ ಒತ್ತಾಯ ಇದೆಯಲ್ಲ ಸರ್, ಮಾಡಲೇಬೇಕು ಅನ್ನೋದು. ನಿಮ್ಮ ಒತ್ತಾಯ ತರಲೇಬೇಕು ಜಾತಿ ಇಲ್ಲ, ತರಲೇಬೇಕಂತ ಫಸ್ಟ್ ಇಲ್ಲ, ಮೊದಲು ನೋಡಲೇಬೇಕಂತಿದೆ ಡಿಮಾಂಡ್. ಅದು ಏನಿದೆ ನೋಡಬೇಕಿಲ್ಲ, ನಾವು ನೋಡಿಯಲ್ಲ ಅದನ್ನ. ಫಸ್ಟ್ ನೋಡೋದು ಡಿಮಾಂಡ್, ಆಮ್ಯಾಗ ಮುಂದೆ. ಲಾಸ್ಟ್ ಟೈಮ್ ಎಲ್ಲ ಲೀಕ್ ಆಗಿತ್ತು ಅನ್ನೋದು ಎಲ್ಲ ಚರ್ಚೆ ಜೋರಾಗಿತ್ತು. ಲೀಕ್ ಆಗಿತ್ತು ವರದಿ. ಲೀಕ್ ಆಗಿಲ್ಲ, ಲೀಕ್ ಆಗೋದು ಏನು ಪ್ರಶ್ನೆ ಇಲ್ಲ ಅದು. ಈಗ ಫಸ್ಟು ಲಿಂಗಾಯತ ಒಕ್ಕಲಿಗ ಸಮುದಾಯಗಳು ಹೆಚ್ಚಿದೆ, ನಂತರದಲ್ಲಿ ಈಗ ದಲಿತ ಸಮುದಾಯ ಅಲ್ಪಸಂಖ್ಯಾತರು ಒಂದಿಷ್ಟು ಹೆಚ್ಚಿದ್ದಾರೆ ಅಂತೇಳಿ ಸೋರಿಕೆ ಆಗಿದೆ. ಈಗ ಹಾಗಾಗಿ ಆಗಲೇಬೇಕು ಅಂತೇಳಿ ನಿಮ್ಮ ಒತ್ತಡ ಆಗಿದೆ. ಅಲ್ಲಿ ಲಿಂಗಾಯತರ ವಿರೋಧ ಇದೆ. ಅದೇ ಹೇಳಿದೆ, ನೋಡೋಣ ಫಸ್ಟ್ ನೋಡೋದು ಮ್ಯಾಗ ಡಿಸಿಷನ್ ತೊಗೊಳ್ಳ. ಈಗ ಯಾಕೆ ಈಗೇನು ನಾವಿನ್ನೂ ಅದನ್ನೇನು ಒಪ್ಕೊಂಡಿಲ್ಲ, ತಿರಸ್ಕಾರ ಮಾಡಲಿ, ಯಾವುದೂ ಮಾಡಿಲ್ಲ. ಫಸ್ಟ್ ಚರ್ಚೆ ಆಗಲಿ, ಅದು ನೋಡೋಣ. ನೋಡಿದ ಮ್ಯಾಗ ಅದ್ರ ಬಗ್ಗೆ ಎಂಟೈರ್ ಕ್ಯಾಬಿನೆಟಲ್ಲಿ ಎಲ್ಲ ಸಮುದಾಯದವರು ಇದ್ದಾರೆ. ಎಲ್ಲ ಸಮುದಾಯ ತಮ್ಮ ಅಭಿಪ್ರಾಯ ಹೇಳ್ತಾರೆ, ಅದು ಏನು ಮಾಡಬೇಕಂತ ನೋಡೋಣ. ಅದೇನು ಅಷ್ಟು ಅರ್ಜೆಂಟ್ ಏನಿಲ್ಲ. ಏನು ನಾಳೆ ಏನೋ ಜಾರಿ ಆಗಿಬಿಡ್ತು, ಅಪಾಯ ಆಯಿತು, ಅನ್ಯಾಯ ಆಯಿತು ಅನ್ನೋದು ಪ್ರಶ್ನೆ ಇಲ್ಲ. ಇನ್ನೂ ಟೈಮ್ ತೊಗೊಳ್ತೀವಿ, ಅದು ಎಷ್ಟು ಟೈಮ್ ತೊಗೊಳ್ಳಿ ಹೇಳಿಕ್ಕೆ ಬರೋಲ್ಲ. ಸರ್ ಇನ್ನೂ ಚರ್ಚೆನೇ ಆಗಿರಲಿಲ್ಲ. ಲಾಸ್ಟ್ ಟೈಮ್ ಎಲ್ಲ ನಿಮ್ಮದೇ ಸರ್ಕಾರದ ಸಚಿವರು ನಿರ್ಣಯವನ್ನು ಪಾಸ್ ಮಾಡಿದ್ರು, ಪತ್ರಕ್ಕೆಲ್ಲ ಸಹಿ ಹಾಕಿದ್ರು. ಡಿ.ಕೆ ಶಿವಕುಮಾರ್ ಅವರು ಸೇರಿದಂಗೆ ಮಾಡಿರ್ಬೋದು. ಅವ್ರ ಸಮುದಾಯ ಪರ ಅದೇ ಅದ್ರಾಗ ಏನು ಪ್ರಶ್ನೆ. ಈಗ ಸಮುದಾಯ ಬಂದಾಗ ಕೂಡ ಸಮುದಾಯ ನೋಡಬೇಕಾಗ್ತೈತೆ. ಸಮುದಾಯ ಬಿಟ್ಟು ನಾವಿಲ್ಲ. ಸಮುದಾಯ ಬಂದಾಗ ಸಮುದಾಯ ಅಭಿಪ್ರಾಯ ಹೇಳಿರ್ತಾರೆ. ಅದಕ್ಕೆ ಅದು ಸರ್ಕಾರ ವಿರೋಧ ಅಂತ ಹೇಳೋಕ್ಕಾಗಲ್ಲ. ನಾವು ಸಮುದಾಯದ ಪರವಾಗಿ, ಅದು ಬೇರೆ ವಿಚಾರ. ಯಾಕೆ ಸಮುದಾಯ ಬಂದು ಅದು ಹಿಂಗಿದೆ, ಅದನ್ನು ನಾವು ನೋಡಬೇಕಂದಾಗ ಅದ್ರ ಪರವಾಗಿ ನಾವು ನಿಲ್ಲಬೇಕಾಗ್ತದೆ. ನಿಂತಿದ್ದಾರೆ, ಅದನ್ನೆಲ್ಲ ನಾವು ಪಕ್ಷ ಸರ್ಕಾರ ವಿರೋಧ ಅಂತ ಹೇಳೋಕ್ಕಾಗಲ್ಲ. ಓಕೆ ರೀ. ಸರ್, ಈಗ ಲಕ್ಷ್ಮೀ ಬಳಕರ್ ಅವ್ರಿಗೆ ಆಕ್ಸಿಡೆಂಟ್ ಆಗಿದೆ, ಏನು ಮಾಹಿತಿ ಇದೆ? ಮಾತಾಡಿ ಚಂದ್ರರಾಜ್ ಅವ್ರ ಜೊತೆ ಮಾತಾಡಿದ್ವಿ. ಅದಕ್ಕಾರೆ ಅವ್ರಿಗಿನ್ನೂ ಮೇಡಮ್ ಅವ್ರಿಗೆ ರೆಸ್ಟ್ ಇದೆ ಅಂತ ಮಾತಾಡಕ್ಕೆ ಹೋಗಿಲ್ಲ. ಚಂದ್ರರಾಜ್ ಜೊತೆ ಮಾತಾಡಿದ್ವಿ, ಅವರೇನೋ ಗೊತ್ತಿದ್ದಾರೆ. ಟ್ರಕ್ ಡ್ರೈವರ್ ಲೆಫ್ಟಿಗೆ ಎಳೆದ ಅನ್ನುವಂಥ ಕೇಸು, ಅವರು ಇವ್ರ ಮೇಲೆ ಇವತ್ತು ಕೌಂಟರ್ ಕೇಸು ಕೂಡ ಮಾಡಿದ್ದಾರೆ. ಬೇರೆ ತರ ನಾಯಿ ಅಲ್ಲ ಅದು ಅನ್ನೋ ಉದ್ದೇಶ ಆ ಥರ ಕೇಸು ಕೌಂಟರ್. ಏನು ಆಕ್ಸಿಡೆಂಟ್ ಹಂಗವ್ರೆ ಆಕ್ಸಿಡೆಂಟ್, ಹಿಂಗಾರ ಆಕ್ಸಿಡೆಂಟ್, ಏನು ಮಾಡೋದು? ನಾಯಿ ಬಂದ್ರೆ ಆಕ್ಸಿಡೆಂಟ್, ಟ್ರಕ್ ಬಂದ್ರೆ ಆಕ್ಸಿಡೆಂಟ್, ಇನ್ನೇನು ಏನು ಮಾಡೋದು? ಫೈನಲ್ ಆಗಿದ್ದು ಆಕ್ಸಿಡೆಂಟ್ ಅಷ್ಟೇ. ಅದು ಹೆಂಗೆ ಆಯ್ತು, ಏನು ಮಾಡೋದು? ಒಂದು ಈಗ ಆಯ್ತಿದ್ದು, ಅವ್ರಿಗೆ ಏನೂ ಆಗಿಲ್ಲ, ಅಷ್ಟೇ ಮುಗೀತದ, ಒಳ್ಳೆಯದು. ಯಾಕ್ರೆ ಅವರು ಇರ್ತಾರಲ್ಲ, ಅವರು ಇರ್ತಾರೆ, ಅವರು MLC ಇರ್ತಾರೆ, ನಾವಿರ್ತೀವಿ, ಮಾಡ್ತೀವಿ.
ನೀವು ಡೆಲ್ಲಿಗೆ ಏನಾದರೂ ಹೋಗ್ತೀರಾ? ಮಂತ್ ಎಂಡ್ಗೆ ಕರ್ನಾಟಕ ಭವನ ವೀಕ್ಷಣೆ ಮತ್ತು ಉದ್ಘಾಟನೆ ಫಿಕ್ಸ್ ಮಾಡಬೇಕು. ಒಂದಷ್ಟು ಭೇಟಿ ಭೇಟಿ ನ್ಯಾಚುರಲ್ ಆಗಿದ್ದೇ ಇರ್ತದೆ ನಮ್ಮ ಭೇಟಿ. ಹೇಳಿಲ್ಲಲ್ಲ ಸರ್ ನೀವು ಅದಕ್ಕೆ ಹೇಳ್ತೀರಿ. ಫಸ್ಟ್ ಕೆಲಸ ಇದು ನಮ್ಮದು. ಮತ್ತು ಇದಕ್ಕೆ ಹೋದಾಗ ಅಲ್ಲಿ ಯಾರು ಮತ್ತೆ ಇದ್ರೆ ಏನು ಮಾಡಿದ್ರೆ ನೀವೇ ಕೇಳೋರು, ಯಾಕೆ ಅಧ್ಯಕ್ಷ ಭೇಟಿಯಾಗಿಲ್ಲ ಅಂತ ನೀವೇ ಕೇಳೋರು, ಸೂರ್ಯವಾಲ ಯಾಕೆ ಭೇಟಿಯಾಗಿಲ್ಲ ಅಂತ ನೀವೇ ಕೇಳೋರು, ಏನು ನಿಮ್ಮ ಸಮಸ್ಯೆ ನೀವೇ ಕೇಳ್ತಾರೆ. ಅದಕ್ಕೆ ನಾವು ಹೇಳೋದು ನೀವೇ ಹೇಳ್ಬಿಡಿ ಅಂತ ಹೋಗ್ತೀವಿ, ಹಂಗೆ ಮಾತಾಡ್ಕೊಂಡು ಅದೊಂದು ಸಾರಿ ಭೇಟಿ ಆಗದೆ ಒಳಗೆ ಸುಮ್ಮನೆ ಹೋಗಿ ಎಲ್ಲ ಭೇಟಿ ಆದ್ವಿ, ಭಾಳ ಮಾತಾಡುವ ಅಂತ ಹೇಳಬೇಕಾಯ್ತು, ಸುಮ್ಮನೆ ಹೇಳ್ಬೇಕು. ಒಂದ್ಸಲ ನಮ್ಮ ನೋಡೋದಿಲ್ಲ, ಅವರು ಮಾತಾಡ್ಸೋಲ್ಲ, ಎಲ್ಲ ಫುಲ್ ಡಿಸ್ಕಷನ್ ಆಯಿತು, ಅರ್ಧ ಗಂಟೆ ಆಯಿತು. ಹಾಲು ನೆಕ್ಸ್ಟ್ ಎರಡನೇ ಹಂಗೂ ಆಗ್ತದೆ ನಮ್ಮ ಸುಮ್ಮನೆ ಬಂದು ನಿಮ್ಮ ಮುಂದೆಲ್ಲ ಡಿಸ್ಕಷನ್ ಆಯಿತು ಫ್ರೂಟ್ಫುಲ್ ಅಂತ ಹೇಳಿ ಹಂಗೆ ಹೇಳ್ಬೇಕಾಯ್ತು. ಒಂದು ಸರಿ ನಿಜಾನ ಅದು ಎರಡೂ ಆಗ್ತೈತಿ ಹೇಳಕ್ಕೆ. ಅದು ನೀವು ನಿಜಾನ ಹೇಳ್ತೀರ ಅಂತ ಅನ್ಕೊಂಡಿದ್ದೀವಿ ಸರ್. ಹಂಗೂ ಹೇಳಿ ಬಂದು ನೀವು ಕೇಳ್ತಾರಲ್ಲ, ಬೆಟ್ಟಾಗಿರಲ್ಲ ಅಂದ್ರೆ ಏನು ಮಾಡೋದು, ಬೆಟ್ಟಾಗಿ ಅಂತ ಹೇಳ್ಬೇಕು ನಾವು. ಜನವರಿ 8ಗೆ ಹೋಗ್ತೀವಿ. ರೆಡಿ ಆಗಿದೆ ನಮ್ಮದು ಕರ್ನಾಟಕ ಭವನ, ಅದು ಓಪನಿಂಗ್ ಮಾಡಬೇಕು ಸರ್. ಸರ್ ಸಂಪುಟ ಪುನರ್ರಚನೆ ಏನಾದರೂ ನಮ್ಮ ಹೆಸರು ಬಂದಿಲ್ಲ ನಾವು ಹುಡುಕಾಡ್ಕೊ ಕೂತೀವಿ, ಬಂದು ನಮ್ಮನ್ನ ಕೇಳತ್ತಾರೆ. ನಾನು ಡ್ರಾಪ್ದಲ್ಲಿ ನಮ್ಮ ಹೆಸರಿಲ್ಲ ನಾವು ಖುಷಿ ಆಗ್ತಾ ಇದೀವಿ, ಮತ್ತು ನೀವು ನಾವೇನು ಹೇಳಿದೆ ಅದಕ್ಕೆ. ಇವತ್ತು ಬಂದಿರಲ್ಲ, ಯಾವುದೋ ಪೇಪರ್ನ 12 ಜನದ ಹೆಸರು ಹಾಕಿರಲ್ಲ, ಮತ್ತೆ ಬಂದಿದೆ ಒಂದು ಯಾವುದೋ ಪೇಪರ್ನಾಗ. ಈಸಿ ಆಯ್ತಲ್ಲ ಸರ್. ಅಧ್ಯಕ್ಷ ಮೊನ್ನೆ ಡಿಸಿಎಂ ಮೀಟಿಂಗಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ನಮಗೆ ಕಾರ್ಯಕರ್ತರು ಮತ್ತು ನಂತರ ಸಚಿವರು ಕಚೇರಿಗಳನ್ನ ಕಟ್ಟುವಂಥ ವಿಚಾರದಲ್ಲಿ ಮೊದಲೇ ಹೇಳ್ಬಿಡಿ, ಕಟ್ಟಕ್ಕಾಗೋದಿಲ್ಲ ಅಂತ ಭಿಕ್ಷೆ ಬೇಡಿ ಅದು ನಾನು ಕಟ್ತೀನಿ ಅನ್ನುವಂಥ ಮಾತನ್ನು ಕಾರ್ಯಕರ್ತರು ಮತ್ತು ಯಾವುದು ಫಸ್ಟ್ ಪಕ್ಷ ಬರಬೇಕಾದ್ರೆ ಅಧಿಕಾರ ಬರ್ಬೇಕು, ಕಾರ್ಯಕರ್ತರು ಇದ್ದಲ್ಲ, ಕಾರ್ಯಕರ್ತರಿಂದ ಎಮ್ ಎಲ್ ಎಯಿಂದ ಸರ್ಕಾರದ ಮಂತ್ರಿಗಳು, ಅದು ಪ್ರಶ್ನೆ ಇಲ್ಲ. ಕಾರ್ಯಕರ್ತರನ್ನೇ ಸರ್ಕಾರ ತರಲಿಕ್ಕೆ ಕಾರಣ ಆಗ್ತಾರೆ. ಸರ್ಕಾರ ಇದ್ದಾಗಲೂ ಕೂಡ ಭಿಕ್ಷೆ ಬಿಡುವಂತ ಅವಶ್ಯಕತೆ ಇಲ್ಲ. ಭಿಕ್ಷೆ ಅಂದರೆ ಅದೊಂದು ವರ್ಡ್, ಅದೇನೋ ಭಿಕ್ಷೆ ಅಂತ ಹೇಳೋದು, ಅದೇನೋ ತಗೊಳ್ಳೋದಕ್ಕೆ ಹಂಗಿದ್ರೆ ಏನು ಮಾಡೋದು. ನಾವು ಇಸ್ಕೊಳ್ಳೋದಕ್ಕೆ ಹಂಗೆ ಒಂದು ಸಲ ರೂಢಿ ಒಳಗೆ ಸ್ಪೀಡ್ನಾಗ ಏನಾದ್ರು ಹೇಳಿಬಿಡ್ತೀವಿ, ಹಂಗೆ ಇರ್ತದೆ ಅದೇ. ನೀವು ಅದನ್ನೇನೋ ಹೊರಗೆ ಹೋಗಿ ಹಚ್ಚಿರಿ, ಹಂಗೆ ಅದು ಹಂಗೆ ಆಗೋಲ್ಲ ಅದು. ನಿನ್ನೆ ಅವ್ನು ಸಂತೋಷ್ ಲಾಡ ಹಿಡ್ಕೊಂಡ್ರು ಅವನನ್ನ, ಆಡೋದು ಏನಂತ ಓದಿದ್ವಿ. ಯಾಕೆಂದ್ರೆ ಅವತ್ತು ಈಶ್ವರ್ ಖಂಡ್ರೆ ಮತ್ತೆ ಈಗ ಅಧ್ಯಕ್ಷ ಸ್ಥಾನಕ್ಕೆ ಇಬ್ಬರು ಹೆಸರಿದೆ. ಆಮೇಲೆ ಸಂತೋಷ್ ಅವರು ಬೇರೆ ಕಾರಣ ಸಂತೋಷ ಇದ್ರಲ್ಲ, ಸಂತೋಷ್ ಇದ್ರು, ಈಶ್ವರ್ ಅವರಿದ್ರು, ನಾವಿದ್ದೀವಿ, ಮತ್ತೆ ಯಾರು ಬಿಟ್ಟಾಗಿರ್ ಗೊತ್ತಿಲ್ಲ, 3 ಜನ ಹತ್ರ ನಾನು ನೋಡಿದ್ದೆ. ಸಿಎಂ ಭೇಟಿ ಆದ್ರೆ ಸರ್, ಸಿಎಂ ಡೆಲ್ಲಿಗೆ ಹೋಗೋದು ಭೇಟಿ ಆದ್ರೆ ಏನು ಸರ್ ಏನಾದರೂ ಸಂದೇಶ ಕೊಟ್ಟು ಕಳಿಸ್ತಾರೆ? ಅದು ಏನು ಹ್ಯಾಂಡ್ ಸಂದೇಶ ಕಳಿಸೋಯ್ತು ಅವ್ರಿಗೆ. ರಾತ್ರಿ ಕೂಡ ಮೀಟಿಂಗ್ ಮಾಡಿದ್ದಾರೆ ಸರ್ ದೆಹಲಿಯಲ್ಲಿ ಸಿಎಂ. ರಾತ್ರಿ ಕೂಡ ಸಿಎಂ ಮೀಟಿಂಗ್ ಮಾಡಿದ್ದಾರೆ ಸರ್ ಕಾಸರಗೋಡಲ್ಲಿ. ನಾವು ಮೈಸೂರು ಜಿಲ್ಲೆಗೆ ನಮ್ಮ ಸಮುದಾಯ ಸಂಬಂಧಪಟ್ಟಂಗೆ ನಾವು ಹೋಗಿದ್ದೀವಿ, ಒಂದು ನಿಯೋಗ ಬಂದಿತ್ತು, ಅವ್ರಿಗೆ ಹೋಗಿದ್ದೀವಿ ಅಷ್ಟೇ. 1.5 ಗಂಟೆ ಇದ್ರಲ್ಲ ಸರ್ ಒಳಗೆ, ಅದಕ್ಕೆ ಅನುಮಾನ ಸ್ಟಾರ್ಟ್ ಆಗಿದೆ. ಸೂರ್ಯವಾಲ ಜೊತೆ ಏನು ಡಿಸ್ಕಸ್ ಮಾಡೋ ಅದನ್ನ ಹೇಳಿದ್ವಿ ಅಷ್ಟೇ ಅವ್ರಿಗೆ. ಸೂರ್ಯವಾಲ ಜೊತೆಗೆ ಹಿಂಗೆ ಚರ್ಚೆ ಮಾಡಿದ್ದೀವಿ ಅಂತ ಹೇಳಿದ್ವಿ ಅಷ್ಟೇ. ಇದು ಚರ್ಚೆ ಆಗಿದೆ. ನಾವು ಚರ್ಚೆ ಮಾಡಿದ್ದೀವಿ, ನೀವು ಅದನ್ನೆಲ್ಲ ಹೈಕಮಾಂಡ್ ಮುಂದೆ ಹೇಳಿ ಅಂತ. ಅಲ್ಲ, ಸೂರ್ಯವಾಲ ಹೇಳಿದ್ದು ಅದು ಹೈಕಮಾಂಡ್ಗೆ ಹೋಗ್ತಾರೆ, ಇವ್ರು ಹೇಳಿದ್ದು ಹೈಕಮಾಂಡ್ ಎಲ್ಲ ಎಲ್ಲಿ ಅದೇನು ಮುಚ್ಚಿಡೋಂಥದ್ದೇನಿಲ್ಲ. ಅವರು ಹೈಕಮಾಂಡ್ಗೆ ಹೇಳ್ತಾರೆ, ಇವರು ಹೈಕಮಾಂಡ್ಗೆ ಹೇಳ್ತಾರೆ. ನಿಮ್ಮ ಮಾತಿಗೆ ಇನ್ನಷ್ಟು ಅಭಿಪ್ರಾಯಗಳು ವ್ಯಕ್ತವಾದಾಗ ಫಲ ಜಾಸ್ತಿ ಆಗುತ್ತಲ್ಲ. ನೋಡೋಣ ಏನಾಗ್ತೈತೆ, ಆಗಲಿ, ಒಳ್ಳೇದಾಗ್ತದೆ. ಏನಾದರೂ ಸೂಚನೆ ಕೊಡ್ತಾರೆ, ಸೈಲೆಂಟ್ ಆಗಿ ಮಾಡಕ್ಕೆ ಸ್ಟಾರ್ಟ್ ಮಾಡಿ ಸೈಲೆಂಟಾಗಿ ಮಾಡೋದು ಏನು ಅದ್ರಾಗಿಂದು. ಯಾಕೆ ಸರ್ ಒಂದು ಸಭೆ ನಡೆಸೋದಕ್ಕೆ ಅವಕಾಶ ಮಾಡಿಕೊಡಲ್ಲ? ಸಮುದಾಯದ ಅಭಿವೃದ್ಧಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳ ಬಗ್ಗೆ ಅದು ಚರ್ಚೆ ಮಾಡೋಣ ಅದಕ್ಕೇನು ಹೈಕಮಾಂಡಲ್ಲಿ ಅಥವಾ
ಚರ್ಚೆ ಮಾಡೋಣ, ಇನ್ನು ಟೈಮ್ ಇದೆ. ಏನದ ಮುಂದೆ ಹೋಗಿದ್ದು ಏನಂತ ಆತಂಕ ಪಡುವಂಥದ್ದೇನಿಲ್ಲ. ಅವ್ರು ಕನ್ವಿನ್ಸ್ ಮಾಡಿ ಅವ್ರಿಗೆ ಚರ್ಚೆ ಮಾಡಿ ಪರ್ಮಿಷನ್ ತೊಗೊಳತ್ರಾಗ ಏನದು, ಪರ್ಮಿಷನ್ ತೊಗೊಂಡು ಮಾಡುವಂಥದ್ದು ಮಾಡೋಣ, ಏನು ತೊಂದರೆ ಇಲ್ಲ. ಸಮುದಾಯ ಸಭೆಗಳನ್ನ ಪಕ್ಷದ ವೇದಿಕೆಯಲ್ಲೇ ಮಾಡ್ತೀವಿ ಅಂತ ನಾವು ಆರ್ಗನೈಸ್ ಮಾಡುತ್ತೆ. ಯಾವ ಸಮುದಾಯಕ್ಕೆ ಬೇಕು ಸಭೆಗಳು ಇಲ್ಲ ಗೊತ್ತಿಲ್ಲ, ಆ ಥರ ಇದೆ ಸರ್. ಆ ಥರ ಇಲ್ಲ. ಅವ್ರವ್ರ ಸಮುದಾಯದವ್ರು ಸಾಕಷ್ಟು ಮಾಡ್ತಾರಲ್ಲ, ವೀಕ್ಲಿ 15 ದಿವಸಕ್ಕೊಂದ್ಸರಿ ಎಲ್ಲ ಸಮುದಾಯದವರು ಒಂದು ಬೆಂಗಳೂರಲ್ಲಿ ಸಭೆ ಮಾಡ್ತಾನೆ ಇರ್ತಾರೆ, ಹೊಸದೇನಿಲ್ಲ ಅದು. ಸಭೆಗೆ ಯಾಕೆ ಹೆದರೋದು? ಸಭೆಗೆ ಮಾತ್ರ ಎದುರಿಲ್ಲ, ಆತಂಕ ಎದುರು ಅಂಥದ್ದು ಏನಿದೆ, ಎದುರಾಗೇನು ಅಂದ್ರೆ 4 ಜನಕ್ಕೆ ಹೆದರ್ತಾರೆ. ಇಲ್ಲ, ಹಂಗೇನಿಲ್ಲ. ಎದುರು ಅಂತ ಪ್ರಶ್ನೆ ಇಲ್ಲ, ಎದುರು ಅಂತ ರಾಜಕಾರಣಿಯಲ್ಲಿ ಪ್ರಶ್ನೆ ಇಲ್ಲ. ಇದೇ ವಿಚಾರ ಪರಮೇಶ್ವರ್ ಹೇಳಿದ್ರು, ನಾವಿದ್ರೆ ತಾನೇ ಪಕ್ಷ ಅಂತ ಹೇಳಿದ್ರು. ಈ ಮೀಟಿಂಗ್ ವಿಚಾರವಾಗಿ ನಾವಿದ್ರೆ ತಾನೇ ಪಾರ್ಟಿ ಏನು ಮಾಡ್ತಾ ಮಾಡೋದು ತಪ್ಪೇನಿದೆ? ಎಲ್ಲರೂ ಕೂಡಿದಾಗ ಪಾರ್ಟಿ, ಒಬ್ಬರೇ ಅಲ್ಲ, ಎಲ್ಲರೂ ಇದ್ದಾಗೆ ಪಕ್ಷ, ಒಬ್ಬರಿಂದ ಪಕ್ಷ ಬರೋಲ್ಲ. ಕಾರ್ಯಕರ್ತರು, MLA, ನಾವು ಎಲ್ಲ ಕೂಡಿದಾಗ ಒಂದು ಸರ್ಕಾರ ರಚನೆ ಆಗ್ತೈತಿ. ಸೊ ಎಲ್ಲರದ್ದು ಪಾತ್ರ ಇದ್ದೇ ಅದ, ಸ್ವಲ್ಪ ಜಾಸ್ತಿ ಇರ್ತೈತೆ ರೀ, ಒಬ್ರು ಕಡಿಮೆ ಇರ್ತೈತಿ, ಇದ್ದೇ ಇರ್ತೈತಿ, ಇರೋಲ್ಲ ತಿಳಿ. ಮತ್ತೆ ಅದ್ಲೇ ಹೋಗ್ತಾರಲ್ಲ, ಈಗ ನಾವು ಆಗಾಕ ನಾವು ಬಿಡ ಜಗಳ ಮಾಡ್ತೀವಿ, ಮಂದಿ ನಮ್ಮನಕ್ಕೆ ನಾವು ಇಲ್ಲಿ ಮಾಡೋದು ಒತ್ತಾಯಿತ್ತು. ಅದು ಅವಾಗೆ ಕ್ಲೋಸ್ ಆಯ್ತು. ಅದು ಬಿಫೋರ್ MP ಎಲೆಕ್ಷನ್ಗಿಂತ ಮುಂಚೆ ಮಾಡಿ ಏನು ಅನುಕೂಲ ಆಯ್ತು ಅಂತ ಒತ್ತಡ ಇತ್ತು. ಈಗ MP ಎಲೆಕ್ಷನ್ ಮುಗೋದೈತಿ. ಈಗ 2028 ಮತ್ತೆ ತರಬೇಕು ಅಂದ್ರೆ ಒಂದು ಆಗ್ಬೇಕಲ್ಲ ಸರ್. ಈಗ ಇನ್ನೂ ಟೈಮ್ ಇದೆಲ್ಲ, ಇನ್ನೂ 3 ವರ್ಷ ಇದ್ದಾರೆ. ಎಕ್ಸಾಕ್ಟ್ಲಿ ಜೂನ್ನಿಂದ ಇನ್ನೂ ಟೈಮ್ ಇದೆ. ಜೂನ್ನಿಂದ 30 ತಿಂಗಳು, 3 ವರ್ಷ ಇನ್ನೂ ಟೈಮ್ ಇದೆ, ಮಾಡೋಣ. ಇನ್ನೂ ಸಾಕಷ್ಟು ಟೈಮ್ ಇದೆ, ಪಕ್ಷ ಸಂಘಟನೆ ಮಾಡಲಿಕ್ಕೆ ಮಾಡೋಣ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.